ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಲೆಟ್ಸ್ ಎಕ್ಸ್ಪ್ಲೋರ್ ವಿತ್ ಅಶ್ವಿನ್ ಸರ್ಕಲ್ಗೆ ಪ್ರೀತಿಯ ಸುಸ್ವಾಗತ. ನಾವು ಇವತ್ತು ಉಡುಪಿ ಮಣಿಪಾಲದ ಹತ್ರ ಇರುವ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ಗೆ ಭೇಟಿ ಕೊಡಲಿಕ್ಕಿದ್ದೀವಿ. ನೀವು ನಮ್ಮ ಜೊತೆ ಈ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಬನ್ನಿ. ಇಲ್ಲಿ ಏನೇನಿದೆ ಅಂತ ಇವತ್ತು ನಾವು ನೋಡೋಣ. ಇವತ್ತು ಶಿವರಾತ್ರಿ ರಜೆ ಅಲ್ವಾ, ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡುವಾಗ ಸಡನ್ನಾಗಿ ಫ್ಲ್ಯಾಶ್ ಆದದ್ದು ಮಣಿಪಾಲದಲ್ಲಿರುವಂತಹ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್. ಬೈಕ್ ಹಿಡ್ಕೊಂಡು ನಾನು ಮತ್ತು ನನ್ನ ಮಗ ಇಮ್ಮಿಡಿಯೇಟಾಗಿ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ನೋಡಲಿಕ್ಕೆ ಹೊರಟೇ ಬಿಟ್ವಿ. ನನಗಿಲ್ಲಿ ಎಂಟ್ರಿ ಮಾಡಲಿಕ್ಕೆ ಕೇವಲ 300 ರೂಪಾಯಿ ಚಾರ್ಜ್ ಮಾಡಿದರು, ಮತ್ತು ನನ್ನ ಮಗನಿಗೆ ಕೇವಲ 6 ವರ್ಷ, ಸೊ ಅವನಿಗೇನು ಚಾರ್ಜ್ ಮಾಡಿಲ್ಲ. ನಿಮಗೆ ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬರಲೇಬೇಕು. 1 or 2 hours ಆರಾಮಾಗಿ ಇಲ್ಲಿ ಸ್ಪೆಂಡ್ ಮಾಡೋಕ್ಕಾಗತ್ತೆ. ಇಲ್ಲಿ ನಾವು ಫಸ್ಟ್ ಎಂಟರ್ ಮಾಡಿದ ಕೂಡಲೇ ನಾವು ನೋಡಿದ್ದು ಗೋಳಿ ಸೋಡಾ ಶಾಪ್. ಗೋಳಿ ಸೋಡಾ ಈಗೆಲ್ಲ ಫ್ಯಾಕ್ಟ್ರಿಯಲ್ಲಿ ಮಾಡ್ತಾರೆ, ಬಟ್ ಓಲ್ಡನ್ ಟೈಮಲ್ಲಿ ಹೇಗೆ ಮಾಡ್ತಾರೆ ಅಂತ ಅದರ ಒಂದು ಅಂಗಡಿ ಮಾದರಿಯಲ್ಲಿತ್ತು. ಅದು ನೋಡಿ ನಮಗೆ ಭಾರಿ ಖುಷಿ ಆಯಿತು. ಮತ್ತು ಅಲ್ಲಿಂದ ನೆಕ್ಸ್ಟ್ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಶೃಂಗೇರಿ ಭಟ್ರ ಮನೆ. ಶೃಂಗೇರಿ ಭಟ್ರ ಮನೆ ಅಂದರೆ ಹಳೆ ಕಾಲದಲ್ಲಿ ಶೃಂಗೇರಿಯಲ್ಲಿ ಭಟ್ರ ಮನೆ ಹೇಗಿರ್ತಿತ್ತು ಅಂತ ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಅಲ್ಲಿನ ಮತ್ತೊಂದು ವಿಶೇಷ ಅಂದರೆ ಹೊರಗಿನ ವೆದರ್ ಎಷ್ಟು ಹೀಟ್ ಅಂದರೆ, ಬಟ್ ಅದೇ ಟೈಮಲ್ಲಿ ನಾವು ಯಾವಾಗ ಮನೆಯೊಳಗೆ ಎಂಟರ್ ಮಾಡಿದ್ವಿ ನೋಡಿ, ಕಂಪ್ಲೀಟ್ ವೆದರ್ ಚೇಂಜ್, ಕೋಲ್ಡ್ ಆಗಿತ್ತು. ಇದು ಯಾವುದರಿಂದ ಇರ್ಬೋದು ಅಂತ ನೋಡಬೇಕಾದ್ರೆ ನಮ್ಗೆ ಕಾಣಿದ್ದು ಕೆಳಗಿರುವಂತಹ ಕೆಂಪು ನೆಲ. ಈ ಕೆಂಪು ನೆಲ ನೋಡಬೇಕಾದ್ರೆ ನನಗೆ ನನ್ನ ಅಜ್ಜ ಅಜ್ಜಿ ಮನೆ ನೆನಪು ಬಂತು. ಅಲ್ಲಿ ಸಹ ಕೆಂಪು ನೆಲ. ಆ ಕೆಂಪು ನೆಲದಿಂದಾಗಿ ಇಡೀ ಮನೆಯ ವಾತಾವರಣ ಯಾವತ್ತಿಗೂ ಕೋಲ್ಡ್ ಆಗಿ ಇರ್ತಿತ್ತು. ನನಗಿಂತ ಡಬಲ್ ಇಂಟ್ರೆಸ್ಟು ನನ್ನ ಮಗನಿಗೆ. ಇಲ್ಲೆಲ್ಲ ಇರೋ ಐಟಮ್ಸ್ ಅನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗಿತ್ತು. ಅಪ್ಪ ಈ ಐಟಮ್ ಏನಪ್ಪ, ಅಪ್ಪ ಆ ಐಟಮ್ ಏನಪ್ಪ ಅಂತ ಕೇಳಿ ಕೇಳಿ ನನಗಂತೂ ಸುಸ್ತು ಮಾಡಿಬಿಟ್ಟೆ. ಇಲ್ಲಿ ಇವಾಗ ನಾವು ನೋಡ್ತಾ ಇರೋದು 19ನೇ ಶತಮಾನದ ಮೂದೋಳ್ ಅರಮನೆ. ಮರಾಠ ಸಾಮ್ರಾಜ್ಯದವರು ರಾಜಸ್ಥಾನದ ಶೈಲಿಯನ್ನು ಅನುಸರಿಸಿ ಇಲ್ಲಿ ಒಂದು ಅರಮನೆಯನ್ನು ಕಟ್ಟಿರ್ತಾರೆ. ಅದೇ ಶೈಲಿಯ ಅರಮನೆಯನ್ನು ಇಲ್ಲಿ ಇವರು ಪುನರ್ನಿರ್ಮಾಣ ಮಾಡಿದ್ದನ್ನು ನಾವಿಲ್ಲಿ ನೋಡ್ಬೋದು. ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರೋರು ಹಾಗೆ ಮಕ್ಕಳು ಈ ಜಾಗಕ್ಕೆ ಡೆಫಿನೆಟ್ ಆಗಿ ಬರಬೇಕು. ಯಾಕಂದರೆ ಇಲ್ಲಿರುವಂತಹ ವಸ್ತುಗಳನ್ನು ಹಾಗೆ ಇಲ್ಲಿರುವಂತಹ ಮನೆಗಳನ್ನು ನೋಡಿದರೆ ನಾವು ಯಾವುದೋ ಒಂದು ಹಳೆ ಕಾಲಕ್ಕೆ ಹೋಗೋದಂತೂ 100% ಗ್ಯಾರಂಟಿ. ಕೋವಿಡ್ ಬರೋಕ್ಕಿಂತ ಮೊದಲು ಇಲ್ಲಿ ಗೈಡ್ ಫೆಸಿಲಿಟಿ ಇತ್ತು, ಬಟ್ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ನಾಟ್ ಟು ವರಿ, ಟಿಕೆಟ್ ಕೌಂಟರ್ ಹತ್ರನೇ ಒಂದು QR ಕೋಡ್ ಪ್ರೊವೈಡ್ ಮಾಡಿದ್ದಾರೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿನ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾವು ಪಡೆದುಕೊಳ್ಳಲು ಸಾಧ್ಯ.
ಇಲ್ಲಿ ಈಗ ನಾವು ನೋಡೋದು ಕಮಲ್ ಮಹಲ್ ಆಫ್ ಕುಕ್ಕನೂರ್. ಸುಮಾರು 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೂ ಮೊದಲು ಆರ್ಮಿ ಕಮಾಂಡರ್ ಯೂಸ್ ಮಾಡ್ತಿದ್ದಂತಹ ಒಂದು ಮಹಲನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಕಲರ್ ಆಗಿರೋ ಗ್ಲಾಸು, ಇದಕ್ಕೆ ಹೇಳೋದು ಬೆಲ್ಜಿಯಂ ಗ್ಲಾಸ್. ಆ ಕಾಲದಲ್ಲಿ 1 ಕಿಲೋ ಚಿನ್ನ ಕೊಟ್ಟರೆ 1 ಕಿಲೋ ಬೆಲ್ಜಿಯಂ ಗ್ಲಾಸ್ ಸಿಕ್ತಿತ್ತಂದ್ರೆ, ಯಾಕಂದ್ರೆ ಈ ಬೆಲ್ಜಿಯಂ ಗ್ಲಾಸ್ ಡಿಮಾಂಡ್ ಏನಿತ್ತು ಅಂತ ನೀವು ಊಹಿಸ್ಬೋದು. ಇಲ್ಲಿ ಇವಾಗ ನಾವು ನೋಡ್ತಾ ಇರೋದು ಮ್ಯಾಂಗ್ಳೂರ್ ಕ್ರಿಶ್ಚಿಯನ್ಸ್ ಆ ಟೈಮಲ್ಲಿ ಇರ್ತಿದ್ದಂತಹ ಮನೆಗಳನ್ನು. ಮಂಗಳೂರಲ್ಲಿ ಇವತ್ತಿಗೂ ಬಹಳಷ್ಟು ಕ್ರಿಶ್ಚಿಯನ್ರ ಮನೆ ಇಷ್ಟೇ ದೊಡ್ಡದಾಗಿ ಬಹಳ ಸುಂದರವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ. ಈ ಬೊಂಬೆಗಳು ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಇವತ್ತಿಗೂ ಸಹ ಆಗುಂಬೆ ಘಾಟ್ ಸೆಕ್ಷನು ಹಾಗೆ ಚಿಕ್ಕಮಗಳೂರು ಘಾಟ್ ಸೆಕ್ಷನಲ್ಲಿ ಹೋಗಬೇಕಾದರೆ ರೋಡ್ನ ಒಂದು ಕೊನೆಯಲ್ಲಿ ಎಲ್ಲಾದರೂ ಒಂದು ಕಡೆ ಇಂಥ ಬೊಂಬೆಗಳನ್ನು ನಾವು ಇವತ್ತಿಗೂ ನೋಡ್ಬೋದು. ಇದನ್ನು ಯಾತಕ್ಕಾಗಿ ಇಡ್ತಾರೆ ಅಂತ ನನಗಂತೂ ಹೇಳೋಕ್ಕಾಗಲ್ಲ. ಬಟ್ ನಿಮ್ಗೇನಾದರೂ ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಟೋಟಲಿ ಅರೌಂಡ್ 1.5 hour ಟೂರು ಇಲ್ಲಿ ಒಳಗೆ ಬಂದ ನಂತರ. ಸೊ ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ವಿ, ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಇಲ್ಲಿ ಇವಾಗ ಒಂದು ಸಣ್ಣ ಸ್ನ್ಯಾಕ್ ಬ್ರೇಕ್ ತಗೊಂಡು ಇವಾಗ ಟೋಟಲ್ 24 ಏನು ವಿಸಿಟಿಂಗ್ ಪ್ಲೇಸಸ್ ಇದೆ. ಈ 24ಅಲ್ಲಿ ಅರೌಂಡ್ 12 or 13 ಎಷ್ಟಾಗಿದೆ, 12 ಪ್ಲೇಸ್ ಆಯ್ತಲ್ವ, 12 ಪ್ಲೇಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಒಂದು 11 ಪ್ಲೇಸಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಬಾಕಿ ಇದೆ, ಅದೆಲ್ಲ ನೋಡಿಬಿಟ್ಟು ಮತ್ತೆ ನಾವು
ಹಳೆ ಕಾಲದಲ್ಲಿ ಸೆಲೂನಿನ ಸೆಟಪ್ ಹೇಗಿರುತ್ತೆ ಅಂತ ಇಲ್ಲಿ ನೀವು ನನ್ನ ಹಿಂದೆ ನೋಡ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಸ್ಕೊತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೇನು ಇಂಥದ್ದೇ ವೀಡಿಯೋಸ್ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ನಿಮ್ಮ ಭೇಟಿ ಇನ್ನು ನನ್ನ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಆ್ಯಂಡ್ ಬಾಯ್. ಬಾಯ್.